ಈ 9 ಪಂಚಾಯತಿಗಳಲ್ಲಿ 42 ಹಳ್ಳಿಗಳಲ್ಲಿ ಜ್ಞಾನಜ್ಯೋತಿಯ ಸಮಾಜ ಸೇವಾ ಕೇಂದ್ರ ಹಲವಾರು ವರ್ಷಗಳಿಂದ ಸೇವೆ ಮಾಡ್ತಾ ಬಂದಿದೆ. ಮೊಬೈಲ್ ಮೆಡಿಕಲ್ ಸರ್ವಿಸಸ್ ಇವತ್ತು ಪ್ರತ್ಯೇಕವಾಗಿ ನಮಗೆ ಆಂಬುಲೆನ್ಸ್ ಮೆಡಿಕಲ್ ಮೊಬೈಲ್ ಕ್ಲಿನಿಕ್ ಒಂದು ಸಿಕ್ಕಿದೆ ಆಸ್ಟರ್ ಫೌಂಡೇಶನ್ನಿಂದ ಹಾಗೂ ನಮ್ಮ ಈ ಸತತ ಪ್ರಯತ್ನದಿಂದಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸರ್ವೇಶ್ವರನಲ್ಲಿರಲಿ, ಭೂಪರಗಳನ್ನು ಸೃಷ್ಟಿಸಿದವರು ಅವರೇ. ಪ್ರಿಯರೇ, ಸರ್ವಶಕ್ತರಾದ ದೇವರು ನಮ್ಮ ಬದುಕಿನ ತೃಪ್ತಿಗಾಗಿ ಅನೇಕ ವರಗಳನ್ನು ದಯಪಾಲಿಸಿದ್ದಾರೆ. ಇಂದು ನಮ್ಮ ಬದುಕಿನ ಸಮೃದ್ಧಿಗೆ ಹಾಗೂ ಉಪಯೋಗಕ್ಕೆ ಒದಗಿಸಿರುವ ಈ ವಾಹನವನ್ನು ತಮ್ಮ ಕರೆಗಳಿಂದ ಆಶೀರ್ವದಿಸಲಿ ಎಂದು ಭಿನ್ನಯಿಸೋಣ. ಇದರ ಸುರಕ್ಷತೆಗಾಗಿ ತಮ್ಮ ದೂತರನ್ನು ಕಳುಹಿಸಿ ಇದರಲ್ಲಿ ಪ್ರಯಾಣಿಸುವ ಪ್ರತಿಯೊಬ್ಬರನ್ನು ಸಂರಕ್ಷಿಸಿ ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಮೊಬೈಲ್ ಸರ್ವಿಸ್ ಸೇವೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇಲ್ಲಿ ಜ್ಞಾನಜ್ಯೋತಿಯ ವತಿಯಿಂದ ಸುಮಾರು 50 ವರ್ಷಗಳಿಂದ ಆನೇಕಲ್ ತಾಲೂಕಿನ ವಿವಿಧ ಪಂಚಾಯಿತಿಗಳಲ್ಲಿ ಸುಮಾರು 9 ಪಂಚಾಯಿತಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಈ 9 ಪಂಚಾಯಿತಿಗಳಲ್ಲಿ 42 ಹಳ್ಳಿಗಳಲ್ಲಿ ಜ್ಞಾನಜ್ಯೋತಿಯ ಸಮಾಜ ಸೇವಾ ಕೇಂದ್ರ ಹಲವಾರು ವರ್ಷಗಳಿಂದ ಸೇವೆ ಮಾಡ್ತಾ ಬಂದಿದೆ. ಅದರಲ್ಲೂ ಮುಖ್ಯವಾಗಿ ಮೊಬೈಲ್ ಮೆಡಿಕಲ್ ಸರ್ವಿಸಸ್ ಇದು ನಮ್ಮ ಸೇವೆ ಹಲವಾರು ವ್ಯಕ್ತಿಗಳ ಒಂದು ಕೊಡುಗೆ ಅಂತ ಹೇಳ್ಬೋದು. ಇವತ್ತು ಈ ವಾಹನವನ್ನು ನೀಡಿರ್ತಕ್ಕಂಥವರು ಆಸ್ಟರ್ ಫೌಂಡೇಶನ್ರವರು ಜ್ಞಾನಜ್ಯೋತಿಯ ಸಮಗ್ರ ಗ್ರಾಮೀಣ ಸಮೃದ್ಧಿ ಕೇಂದ್ರದ ಮೂಲಕ ಇದನ್ನು ನೀಡಿದ್ದಾರೆ. ಈ ವಾಹನದ ಮೂಲಕ ನಾವು ಹಳ್ಳಿಗಳಿಗೆ ಹೋಗಿ ಡಾಕ್ಟರ್ ಮತ್ತು ನರ್ಸ್ಗಳು ಅಲ್ಲೇ ಹೋಗಿ ವ್ಯಕ್ತಿಗಳಿಗೆ, ಮುಖ್ಯವಾಗಿ ಬಡ ವ್ಯಕ್ತಿಗಳು ಆಸ್ಪತ್ರೆಗಳಲ್ಲಿ ಹೋಗಿ ಹಣ ಕೊಟ್ಟು ಪರೀಕ್ಷೆ ನಡೆಸಿಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥವರಿಗೆ ಉಚಿತ ಸೇವೆಯನ್ನು ನೀಡಿ ಅದರಂತೆಯೇ ಅತಿ ಕಡಿಮೆ ದರದಲ್ಲಿ ಅವರಿಗೆ ಒಂದು ಔಷಧಿಯನ್ನು ಕೂಡ ಕೊಡಲಾಗ್ತಾ ಇದೆ. ಈ ಒಂದು ಸೇವೆಗೆ ಹಲವಾರು ವ್ಯಕ್ತಿಗಳ ಉದಾರ ಕೊಡುಗೆಗೆ ನಾವು ಸ್ಮರಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದೇವೆ. ಧನ್ಯವಾದಗಳು. ಇದು ಮುಖ್ಯವಾಗಿ ನಮ್ಮ ಹಳ್ಳಿಗಳಲ್ಲಿ ನಡೆಸಿರ್ತಕ್ಕಂತಹ ಸಮಗ್ರ ಗ್ರಾಮೀಣ ಸಮೃದ್ಧಿಯನ್ನು ನಡೆಸ್ತಾ ಇರ್ತಕ್ಕಂತಹ ನಮ್ಮ ವ್ಯಕ್ತಿಗಳಿಗೆ ಅಂದರೆ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಮತ್ತು ಇನ್ನಿತರ ಎಲ್ಲ ಬಡಬಗ್ಗರಿಗೆ ನಾವು ಸಹಾಯವನ್ನು ಮಾಡ್ತಿದ್ದೇವೆ. ಕೇವಲ ನಮ್ಮ ಸ್ವಸಹಾಯ ಸಂಘದಲ್ಲಿದ್ದವರಿಗೆ ಮಾತ್ರವಲ್ಲ, ಎಲ್ಲ ಬಡ ವ್ಯಕ್ತಿಗಳಿಗೂ ಇದರಿಂದ ಸಹಾಯವಾಗ್ತಾ ಇದೆ, ಅವರಿಗೂ ಕೂಡ ಸಹಾಯ ಇದೆ. ನಮಗೆಲ್ಲರಿಗೂ ಸಂತೋಷದ ದಿನ. ಯಾಕೆಂದರೆ ನಮ್ಮ ಸಂಸ್ಥೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕೇಂದ್ರ CRW ಆನೇಕಲ್ ಅನೇಕ ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಬಂದಿದೆ. ಪ್ರತ್ಯೇಕವಾಗಿ ವೈದ್ಯಕೀಯ ಇದರಲ್ಲಿ ಅನೇಕ ಹಳ್ಳಿಗಳಿಗೆ ಹೋಗಿ ನಮ್ಮ ಸೇವೆಯನ್ನು ನೀಡ್ತಾ ಇದೆ. ಸುಮಾರು 35ರಿಂದ 40 ವರ್ಷಗಳಿಂದ ನಮ್ಮ ಈ ಆರೋಗ್ಯ ಸೇವೆ ಹಳ್ಳಿಗೆ ಹೋಗಿ ಜನರಿಗೆ ನಾವು ಮೂಡ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಮಹಿಳೆಯರಿಗೆ, ಮಕ್ಕಳಿಗೆ, ನಮ್ಮ ಬಿಗ್ ಫ್ಯಾಕ್ಟ್ರಿ ಇಲ್ಲಿರುವ ಜನರಿಗೆ ಹಾಗೂ ಮೈಗ್ರೆಂಟ್ಸಿಗೆ ಹಾಗೂ ನಾನಾ ಥರದ ಎಲ್ಲ ಜನರಿಗೆ ನಾವು ಈ ಸೌಲಭ್ಯಗಳನ್ನು ಮುಟ್ಟಿಸ್ತಿದ್ದೇವೆ. ಇವತ್ತು ಪ್ರತ್ಯೇಕವಾಗಿ ನಮಗೆ ಆಂಬುಲೆನ್ಸ್ ಮೆಡಿಕಲ್ ಮೊಬೈಲ್ ಕ್ಲಿನಿಕ್ ಒಂದು ಸಿಕ್ಕಿದೆ ಆಸ್ಟರ್ ಫೌಂಡೇಶನ್ನಿಂದ ಹಾಗೂ ನಮ್ಮ ಈ ಸತತ ಪ್ರಯತ್ನದಿಂದಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಆನೇಕಲ್ಲಲ್ಲಿ ಈ ಆಂಬುಲೆನ್ಸ್ ಆರೋಗ್ಯ ಮೆಡಿಕಲ್ ತಪಾಸಣೆ ಬೇಕಾಗಿತ್ತು. ನಮ್ಮ ಸಂಸ್ಥೆಗೆ ಇವತ್ತು ಸಿಕ್ಕಿದೆ. ನಾವು ಸುಮಾರು 42 ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾಯಿದ್ದೇವೆ ಹಾಗೂ ಎಲ್ಲ ಜಾಗಗಳಲ್ಲಿ ಎಲ್ಲೆಲ್ಲ ಈ ಮೆಡಿಕಲ್ ಅಗತ್ಯವಿದೆಯೋ ನಾವು ಹೋಗ್ತಾ ಇರ್ತೇವೆ. ಪ್ರತ್ಯೇಕವಾಗಿ ನಮ್ಮ ಸಂಸ್ಥೆಯಿಂದ ಇನ್ನಷ್ಟು ಮಂದಿಗೆ ಈ ಸೇವೆ ಲಭಿಸಲಿ ಹಾಗೂ ಅನೇಕರು ಒಳ್ಳೆಯ ಆರೋಗ್ಯದಿಂದ ಮುಂದೆ ಬರಲಿ ಹಾಗೂ ಅದೇ ನಮ್ಮ ಆಶಯವಾಗಿದೆ. ಸೊ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಈ ಒಳ್ಳೆಯ ನಮಗೆ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. Honored to be standing here as a part of this blessing and inauguration ceremony. I've been working for 25 years now. During my initial stages of my career, my middle years of my career, I was always concentrating on work and wealth. The perspective has changed over the past few years. Now when I look back, I really understand the importance of what they say, right? What our teachers or seniors used to say. Health is wealth. Now that is the most important thing which I realize as on day when I stand here, that the most important wealth is health
and everything else will follow. Having said that, from Aster's standpoint, it's in our DNA that, the responsibility or the commitment to the society goes beyond our normal day-to-day operations of a hospital. So one of the example is this, the mobile medical services, which we are also, giving to the society. And I strongly believe that this particular service is gonna, meet its purpose. And Aster also will, as practically possible, will try to help moving on to the, unprivileged people or the people who does not have access to quality healthcare. And I strongly believe, I also pray to the God and Almighty that this particular initiative meets its all purpose. And I sincerely thank each one of you here for driving this initiative. And my special thanks to Vinod for giving me an opportunity to be a part of here. ನಾವು ಜೀಪಲ್ಲಿ ಹೋಗುವಾಗ ನಾವು ಜಸ್ಟ್ ಬೇಸಿಕ್ ಕೇರ್ ಸರ್ವಿಸನ್ನ ಕೊಡ್ತಾ ಇದ್ದೀವಿ. ಈಗ ನಾವು ಆಂಬ್ಯುಲೆನ್ಸಲ್ಲಿ ಹೋಗೋದ್ರಿಂದ ನಾವು ಎಮರ್ಜೆನ್ಸಿ ಕೇರ್ ಸರ್ವಿಸ್ನು ಕೊಡೋಕ್ಕಾಗುತ್ತೆ. ಮತ್ತು ಆ್ಯಂಬುಲೆನ್ಸ್ ಇರೋದ್ರಿಂದ ನಾವು ಹೆಚ್ಚಾಗಿ ಇನ್ನೂ ಜಾಸ್ತಿನ ಹಳ್ಳಿಗಳಿಗೆ ಹೋಗಿ ಪೇಷಂಟ್ಸನ್ನ ಜಾಸ್ತಿ ನೋಡಿ ಇನ್ನೂ ಜಾಸ್ತಿ ಪೇಷಂಟ್ಸ್ ಕೇರ್ ಕೊಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಆಸ್ಟರ್ ಗ್ರೂಪ್ ಆಫ್ ಕಂಪನಿಯವರಿಗೆ ನಾವು ತುಂಬ ಧನ್ಯವಾದಗಳನ್ನ ತೋರಿಸ್ತಾ ಇದ್ದೀವಿ. ಯಾಕೆಂದರೆ ಅವರು ನಮಗೆ ಈ ಆ್ಯಂಬುಲೆನ್ಸ್ನ ಸ್ಪಾನ್ಸರ್ ಮಾಡಿದ್ದಾರೆ. ಅವರಿಂದ ನಾವು ಇನ್ನೂ ಹೆಚ್ಚಾಗಿ ಜನರಿಗೆ ಸೇವೆ ಮಾಡೋಕ್ಕೆ ಅನುಕೂಲವಾಗುತ್ತೆ. ಧನ್ಯವಾದಗಳು.